ಒಂದು ಸ್ಥಿತಿ. ಈ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಹೋರಾಟದ ಚಳುವಳಿಗಳು ಕೂಡ ಅದರ ಒಂದು ಹೊಡೆತ ಅದಕ್ಕೆ ಮೂವ್ಮೆಂಟ್ಗೆ ಬಿದ್ದಿದೆ. ಇವತ್ತು ಬಹುಪಾಲು ಮಾನವ ಹಕ್ಕುಗಳ ಹೋರಾಟದ ಆಕ್ಟಿವಿಸ್ಟ್ ಆಗಲಿ ಅಥವಾ ಸಂಘಟನೆಗಳಾಗಲಿ ಮೆಟ್ರೋಪಾಲಿಟನ್ ಕಾಸ್ಮೋಪಾಲಿಟನ್ ಸಿಟಿಗಳ ಕೇಂದ್ರಗಳಲ್ಲೇ ಉಳಿದುಕೊಂಡು ಹೋಗಿರುವಂಥ ಸ್ಥಿತಿ ಇದೆ. ನಾನು ಕಳೆದ ದಶಕಗಳಲ್ಲಿ ಮಾಡಿದ ಕೆಲಸವನ್ನು ದೆಹಲಿಯಲ್ಲಾಗಿರ್ಬೋದು, ಮುಂಬೈನಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಹೈದರಾಬಾದ್ಲಾಗಿರ್ಬೋದು, ಚೆನ್ನೈನಲ್ಲಾಗಿರ್ಬೋದು, ಎಲ್ಲಿ ನೋಡಿದ್ರು ಒಂದು ಸಿಟಿಗಳು, ದೊಡ್ಡ ಸಿಟಿಗಳಲ್ಲಿ ಮಾತ್ರ ಈ ಒಂದು ಚಳುವಳಿಯ ಭಾಗವಾಗಿ ಉಳಿದುಕೊಂಡಿರುವಂಥದ್ದು ಅನ್ಬೋದು. ಈ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಚಳುವಳಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥದ್ದು ದಲಿತ ಸಂಘರ್ಷ ಸಮಿತಿ, ಗ್ರಾಮಾಂತರ ಪ್ರದೇಶದಲ್ಲಿ ಕರ್ನಾಟಕ ರೈತ ಸಂಘ, ರಾಜ್ಯ ರೈತ ಸಂಘ, ಇಂಥ ಸಂಘಟನೆಗಳಿದೆ. ಅವು ಸಾಕಷ್ಟು ಮಾನವ ಹಕ್ಕುಗಳ ಬಗ್ಗೆ ಕೆಲಸ ಮಾಡಿ. ರೈತ ಸಂಘನ ಬರೀ ರೈತ ಸಂಘದ ಬಗ್ಗೆ ಅಲ್ಲ, ಅದು ಸಾಕಷ್ಟು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ. I'm Mohammad Ali Malashri from Mysore. From last 15 years I am working on social service regarding civil issues in our area, NR constituency. But specifically from ಮೂರ್ನಾಲ್ಕು ವರ್ಷದಿಂದ ನಾನು ಸ್ಕ್ಯಾಮ್ ಇನ್ ವಕ್ಫ್ ಬೋರ್ಡ್, ಮೈಸೂರು ಸ್ಕ್ಯಾಮ್ ಇನ್ ಮೈಸೂರು ವಕ್ಫ್ ಬೋರ್ಡ್ ಅದು ಸುಮಾರು ಒಳ್ಳೆ ರೀತಿಯಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಇದನ್ನು ಒಂದು ಕಡೆಯಿಂದ ಜನಪರವಾಗಿಯೇ ಇರೋದು ಇಶ್ಯೂಸ್ ಇದು. ಇಟ್ ಈಸ್ ರಿಲೇಟೆಡ್ ಟು ಪಬ್ಲಿಕ್ ಇನ್ ಟ್ರಾನ್ಸ್ಪರೆನ್ಸಿ. ಬಟ್ ಫಸ್ಟ್ ಟೈಮ್ ಐ ಆಮ್ ವಿಸಿಟಿಂಗ್ ದಿಸ್ ಪ್ಲಾಟ್ಫಾರ್ಮ್ APCR. ಸೊ ಇನ್ ಮುಂದಿನ ವಿಚಾರದಲ್ಲಿ ಐ ಟು ವಾಂಟ್ ಸಪೋರ್ಟ್ ಫ್ರಮ್ ಯುವರ್ ಸೈಡ್. But please, this is major issue in Mysore also, in Karnataka also. But our issue, what we are working on, the scam, ದೊಡ್ಡ ಮಟ್ಟಕ್ಕೆ ಸ್ಕ್ಯಾಮ್ ನಡೆದೈತೆ, ನಾಟ್ ನಡೀತಾ ಇಲ್ಲ, ನಡೆದೈತೆ and also ನಡೀತಾ ಇದೆ. No one is from any platform is helping us, guiding us, providing ಏನ ಹೆಲ್ಪ್ ಇರಲಿ ತೋರಿಸ್ತಾ ಇಲ್ಲ. But from now on, sir, ನಿಮ್ಮ ಕಡೆಯಿಂದ ನಮಗೆ ಗೈಡೆನ್ಸು ಬೇಕು, ಹೆಲ್ಪು ಬೇಕು, ಯಾವ ರೀತಿಯಿಂದ ಹೆಂಗೆ ಅಪ್ರೋಚ್ ಮಾಡಬೇಕು, ಕರೆಕ್ಟ್ ಏಜೆನ್ಸಿ ಇದೆ. ಬಟ್ ಫ್ರಮ್ 2-3 months ಐ ಆಮ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟಿಂಗ್ ದಿ ಆಂಟಿ ಕರಪ್ಷನ್ ಯೂನಿಟ್ ಆಫ್ ಇಂಡಿಯಾ ವಿಚ್ ಕಮ್ಸ್ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್, ನೀತಿ ಆಯೋಗ. ವಿ ಆರ್ ಆಸ್ಕಿಂಗ್ ಫಾರ್ ದರ್ ಹೆಲ್ಪ್, ಗೈಡೆನ್ಸ್, ಎವ್ರಿಥಿಂಗ್. ಫ್ರಮ್ ನೌ ಇಟ್ಸೆಲ್ಫ್, ಫ್ರಮ್ ಇವತ್ತಿಂದ ಈ ಪ್ಲಾಟ್ಫಾರ್ಮ್ಗೆ ಬಂದಿದ್ದೀವಿ. ನಿಮ್ಮ ಕಡೆಯಿಂದ ನಿಮ್ಮ ಸಹಕಾರನೂ ಬೇಕಾಗಿರ್ತದೆ. ಓಕೆ ಸರ್. ಆಫ್ತಾಬಾದ ನಾನು ಮೈಸೂರಿನ ಖ್ಯಾತ ಅಲ್ಲಾದಿ ಫಾಸಿಯಾಗಿದ್ದು ವೃತ್ತಿಯಲ್ಲಿ ಪಾದರಕ್ಷೆಯನ್ನು ಅಂಗಡಿಯನ್ನು ಇಟ್ಟುಕೊಂಡಿದ್ದೇನೆ. ಇತ್ತೀಚೆಗೆ ಮೊಹಮ್ಮದ್ ಅಲಿ ಮುಲ್ಲಾ ಶರೀಫ್ ಸಾಹೇಬರು RTI ಕಾರ್ಯಕರ್ತರಾದಂಥ ಇವ್ರ ನೇತೃತ್ವದಲ್ಲಿ ವಕ್ಫ್ ಬೋರ್ಡ್ ನಡೀತಾ ಇರೋ ಅಕ್ರಮದ ಬಗ್ಗೆ ಧ್ವನಿ ಎತ್ತಿ ಈ ವಕ್ಫ್ ಬೋರ್ಡನ್ನು ನಮ್ಮ ಜನಗಳಲ್ಲಿ ಅರಿವೇ ಇದ್ದಂತೆ ಇವರನ್ನೆಲ್ಲ ಇದನ್ನು ಮರೆಮಾಚಿಟ್ಟಿದ್ರು. ಅದ್ರ ಕೂಡ ಎಲ್ಲ ಬೆಳಕು ಚೆಲ್ಲಿ ಅದರಲ್ಲಿ ನಮ್ಮ ಜನಗಳನ್ನ, ನಮ್ಮ ಸಮುದಾಯಕ್ಕೆ ತುಳಿತಕ್ಕೊಳಗಾಗಿರಲ್ಲ. ಇದನ್ನೆಲ್ಲ ಬೇರೆಯವರು ಯಾರು ಇಲ್ಲ, ನಮ್ಮ ಸಮುದಾಯಕ್ಕೆ ಸೇರಿರುವ ವ್ಯಕ್ತಿಗಳೇ ಇದನ್ನು ಮಾಡಿರೋದು ಅಂತ ತೆರೆದಿಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಮೊಹಮ್ಮದ್ ಅಲಿ ಮುಲ್ಲಾ ಶರೀಫ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಮಾಡ್ಕೊಂಡು ನಾವೆಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದೀವಿ. ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಹಾಗೆ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಇದರಲ್ಲಿ ಇವತ್ತು ಭಾಗಿಯಾಗಿದ್ದಕ್ಕೆ, ಈ ವಲಯದಲ್ಲಿ ನಡೀತಾ ಇರೋ ಕೆಲಸನ ಕಂಡು ಬಹಳ ಸಂತೋಷ ಆಗ್ತಾ ಇದೆ. ಈ ಬೆಳವಣಿಗೆ ನಮ್ಮ ಭಾರತ ದೇಶದಲ್ಲಿ ಉತ್ತುಂಗ ಮಟ್ಟದಲ್ಲಿ ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ.